ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪ್ರೀತಮ್ ನಾಮಕರಣದ ವ್ಲಾಗ್. ಬೆಳಗ್ಗೆ 4 ಗಂಟೆಗೆ ಎದ್ದು ಸೀರೆದು ಪ್ಲೀಟ್ ಮಾಡಿರಲಿಲ್ಲ ನಾನು. ನಿನ್ನೆ ನೈಟೇ ಪ್ಲೀಟ್ಸ್ ಎಲ್ಲ ರೆಡಿ ಮಾಡಿದರೆ ಆಗ್ತಾಯಿತ್ತು. ಬಟ್ ನೈಟ್ ಏನು ಮಾಡಿದೆ ಅಂದರೆ ಮರ್ತ್ಬಿಟ್ಟು ನಾನು ಮೆಹಂದಿ ಹಾಕ್ಕೊಂಡ್ಬಿಟ್ಟಿದ್ದೆ. ನೈಲ್ ಪಾಲಿಶ್ ಮೆಹಂದಿ ಹಾಕ್ಕೊಂಡಿದ್ರಿಂದ ಮತ್ತೆ ಇದು ಡ್ರೈ ಆಗೋವರೆಗೂ ವೆಯ್ಟ್ ಮಾಡಿ ರೆಡಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಏನಂತ ಅಂದರೆ ಪೂಜೆ ಟೈಮು ಇಷ್ಟು ಅಂತ ಹೇಳಿರ್ತಾರಲ್ವ, ಆ ಟೈಮಲ್ಲೇ ಪೂಜೆ ಆಗಬೇಕು. ಅದಕ್ಕೆ ಲೇಟ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂದರೆ ನಾವು ಮಾಡಿದಿಷ್ಟು ಕೂಡ ವೇಸ್ಟ್ ಆಗಿಬಿಡುತ್ತೆ. ಹಾಗೂ ಕೂಡ ಸ್ವಲ್ಪ ಲೇಟ್ ಆಯಿತು. ಎಷ್ಟೇ ನಾನು ಬೇಗ ಇದ್ದು ಹೇಗೆ ಪ್ರಿಪೇರ್ ಮಾಡಿದ್ರು, ಆಮೇಲೆ ಹೇಳಿದ್ರು 4 ಗಂಟೆ ಅಂತ ಅಂದರೆ ತುಂಬ ಅರ್ಲಿ ಅಲ್ವಾ, ಅಷ್ಟು ಬೇಗ ಎದ್ರೂ ಕೂಡ ಫೋಟೋಸ್ಗೆಲ್ಲ ಫೇಸ್ ಚೆನ್ನಾಗಿ ಬರಲ್ಲ ಅಂತ. ಬಟ್ ರೆಡಿ ಆಗಲೇಬೇಕಿತ್ತಲ್ವ, ಟೈಮ್ ಪಿಕಪ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾನಿದ್ದೆ. ಆಮೇಲೆ ನೀವು ಏನಾದರೂ ಸೆರ್ಗ್ನ ಈ ಥರ ಮಡಿಸ್ತೀನಿ ಅನ್ನುವಾಗ ಈ ಒಂದು ಟ್ರಿಕ್ಕನ್ನು ಫಾಲೋ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ. ನಮ್ಮ 4 ಫಿಂಗರ್ ಏನಿದೆಯಾ ಆ ಅಳತೆ ಕರೆಕ್ಟಾಗಿ ನೀವು ಎಲ್ಲ ಪ್ಲೀಟ್ಸನ್ನು ಅದು ನೀವು ಹಿಂಗೆ ಇಟ್ಕೊಂಡಾಗ ಕರೆಕ್ಟಾಗಿ 4 ಫಿಂಗರ್ ಹೋಲ್ಡ್ ಆಗುತ್ತೆ. ಅಲ್ಲಿಗೆ ನೀವು ಕರೆಕ್ಟಾಗಿ ಆ ಒಂದು ಸೆರಗು ಪಿನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಅಷ್ಟು ಪರ್ಫೆಕ್ಟಾಗಿ ಒಂದೇ ಅಳತೆಯಲ್ಲಿ ಬರುತ್ತೆ. ಸೊ ಈ ಥರ ನೀವು ಮಾಡ್ಕೋಬೋದು. ಈ ಥರ ಫಸ್ಟು ನಾನು ರೆಡಿ ಮಾಡಿ ಇಟ್ಬಿಟ್ಟೆ. ಅದಾದಮೇಲೆ ನೆಲ ಎಲ್ಲ ಒರೆಸಿ ಪೂಜೆ ಮನೆಯಲ್ಲೂ ಕೂಡ ಪೂಜೆ ಮಾಡಬೇಕಲ್ಲ, ರಂಗೋಲಿ ಎಲ್ಲ ಬರೆದು ಈ ರಂಗೋಲಿ ಆಲ್ರೆಡಿ ನಾನು ಒಮ್ಮೆ ಹಾಕಿದ್ದೆ. ತುಂಬ ದೊಡ್ಡದಾಗಿ ಹಾಕೋದು ಬೇಡ, ಗೆಸ್ಟೆಲ್ಲ ಬಂದು ಓಡಾಡ್ತಾ ಇರ್ತಾರೆ, ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಬೇಗ ಬೇಗ ರಂಗೋಲಿ ಎಲ್ಲ ಹಾಕ್ಕೊಂಡೆ. ನನ್ನ ಕೆಲಸ ಏನಿತ್ತು ಅದನ್ನು ನಾನು ಆದಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಅದಾದಮೇಲೆ ಮಕ್ಕಳೆಲ್ಲ ಮಲಗಿದ್ರು, ಮತ್ತು ಸ್ವಲ್ಪ ಗೆಸ್ಟೆಲ್ಲ ಇದ್ದಿದ್ದರಿಂದ ಸ್ನಾನ ಮಾಡುವಾಗೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಮನೆ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೆ. ಹೂವು ದೀಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಹೊರಡೋ ಟೈಮಲ್ಲಿ ದೀಪ ಹಚ್ಬಿಟ್ಟು ಹೋಗೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟ್ 4 ಗಂಟೆಯಿಂದ ನಾನು ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೆ. ಅಷ್ಟರೊಳಗೆ ಮಾರ್ಕೆಟಿಂದ ಸ್ವಲ್ಪ ಹೂವು ಏನೇನು ಬೇಕಿತ್ತೆಲ್ಲ ತೊಗೊಂಡು ಬಂದರು, ಮುಟ್ಕೊಳ್ಳೋಕ್ಕೆ, ದೇವ್ರಿಗೆ, ಮತ್ತು ಐನೂರು ಪೂಜೆಗೆಲ್ಲ ಏನೇನು ಕೇಳಿದರು ಅಷ್ಟು ಹೂವು ಎಲ್ಲ ತರಿಸಿದ್ರು. ಅದನ್ನೆಲ್ಲ ದೇವ್ರಿಗೆ ಹಾಕಿ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಬಹುಶಃ ಟ್ರೈಪೋಡಲ್ಲಿ ಇಟ್ಬಿಟ್ಟು ವಿಡಿಯೋ ಮಾಡ್ಬೋದಾಗಿತ್ತು. ಮಕ್ಕಳು ಮತ್ತು ಗೆಸ್ಟ್ ಓಡಾಡ್ತಾ ಇದ್ದಿದ್ದರಿಂದ ನಾನು ಎಲ್ಲೋ ಟ್ರೈಪೋಡ್ ಇಟ್ಟರೆ ಬಿದ್ದೋಗ್ಬೋದು ಆ ಥರ ಅಂದ್ಕೊಂಡೆ. ಆಮೇಲೆ ಪ್ರತಿಯೊಬ್ಬರು ಬ್ಯುಸಿ ಇದ್ದರು ಮನೆಯಲ್ಲಿ. ವಿಡಿಯೋಸ್ನ ಅಷ್ಟಾಗಿ ಮಾಡೋಕ್ಕಾಗಲಿಲ್ಲ. ನೀವು ಅಂದ್ಕೋಬೋದು ಏನಕ್ಕ ನಾಮಕರಣದ ವ್ಲಾಗ್ನ ಎಷ್ಟೊಂದು ಶಾರ್ಟಾಗಿ ಮಾಡಿಬಿಟ್ಟಿದ್ದೀರಾ ಅಂತ. ಸೊ ಸಾರಿ, ತುಂಬ ಅಂದ್ಕೊಂಡಿದ್ದೆ. ಎಕ್ಸ್ಪೆಕ್ಟೇಷನ್ ಪ್ರಕಾರ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ಪೂಜೆ ಆಗಿದ್ದೆಲ್ಲನೂ ಕೂಡ ನಾನು ತೋರಿಸ್ತೀನಿ. ಆಮೇಲೆ ನಮ್ಮ ನಾಮಕರಣಕ್ಕೆ ಯಾರೆಲ್ಲ ಬಂದಿದ್ದರು ಅನ್ನೋದನ್ನು ನಾನು ನೆಕ್ಸ್ಟು ಫೋಟೋ ವಿಡಿಯೋನ ಮಾಡ್ತೀನಿ, ಫೋಟೋನ ಶೇರ್ ಮಾಡ್ಕೋತೀನಿ. ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ತುಂಬಾ ಕೆಲವೊಂದಿಷ್ಟು ಕ್ಲಿಪ್ಸ್ ಇದೆ, ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನನ್ನ ಮಾರ್ನಿಂಗ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ಒಬ್ಬೊಬ್ಬರೆಲ್ಲ ರೆಡಿ ಆದರು. ಸೊ ಹೀಗಿತ್ತು ನನ್ನ ನಾಮಕರಣದ ಮಾರ್ನಿಂಗ್ ಟೈಮಲ್ಲಿ. ಮನೆಯಲ್ಲಿ ಏನಾದರೂ ಫಂಕ್ಷನ್ ಅಂದರೆ ಸ್ವಲ್ಪ ಭಯ ಇರುತ್ತೆ, ಟೆನ್ಷನ್ ಇರುತ್ತೆ. ಎಲ್ಲ ಇನ್ ಟೈಮಿಗೆಲ್ಲ ಆಗಿಬಿಡ್ಬೇಕು, ಏನೂ ತೊಂದರೆ ಆಗಬಾರ್ದು, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಸೊ ಆ ಒಂದು ಭಯದಲ್ಲಿ ನಂಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ 1 ಗಂಟೆಗೆ ಮಲಗಿ 4 ಗಂಟೆಗೆ ಎದ್ಬಿಟ್ಟು ಎಲ್ಲ ಮಾಡ್ಕೊಂಡ್ವಿ. ಆಯಿತು, ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡೆ. ನಮಗೆ ಇದ್ದಿದ್ದು 10 to 11 1 ಟೈಮ್ ಕೊಟ್ಟಿದ್ದರು. 11ರಿಂದ 12 ಗಂಟೆಗೆ 1 ಟೈಮ್ ಕೊಟ್ಟಿದ್ದರು. ನಾನೇನು ಮಾಡಿದೆ, ಗೆಸ್ಟೆಲ್ಲ ಬರೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು 11ರಿಂದ 12 ಗಂಟೆ ತೊಗೊಂಡೆ. ಸೊ ಯಾರಿಗೆ ತಾನೇ ಸ್ಪಾಟ್ಲೆಸ್ ಈವನ್ ಟೋನ್ ಸ್ಕಿನ್ ಇಷ್ಟ ಇಲ್ಲ, ಎಲ್ಲರಿಗೂ ಕೂಡ ಆ ಥರ ಒಂದು ಸ್ಕಿನ್ ಟೋನ್ ಇರಬೇಕು ಅಂತ ಇಷ್ಟಪಡ್ತೀವಿ. ಬಟ್ ಇವಾಗಿರುವಂತಹ ಸನ್ ಎಕ್ಸ್ಪ್ಲೋರ್ ಇರ್ಬೋದು, ಹೈಪೋ ಪಿಗ್ಮೆಂಟೇಷನ್ ನಮ್ಮ ಸ್ಕಿನ್, ಅದಕ್ಕೆ ನಾನೊಂದು ಬೆಸ್ಟ್ ಪ್ರಾಡಕ್ಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಮಮಾ ಅರ್ತ್ ಬೈ ಬ್ಲೆಮಿಶಸ್ ಫೇಸ್ ಕ್ರೀಮ್. ತುಂಬ ಚೆನ್ನಾಗಿದೆ. ಇದನ್ನು ನಾನು ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಈವನ್ ಟೋನ್ ಆಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿರುವಂತಹ ವಿಟಮಿನ್ ಸಿ ನಮ್ಮ ಸ್ಕಿನ್ನಲ್ಲಿರುವಂತಹ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ಹಾಗೆ ಡೈಸಿ ಫ್ಲವರ್ ಎಕ್ಸ್ಟ್ರಾಕ್ಟ್ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ. ಹಾಗೆ ಮಲ್ಬರಿ ಎಕ್ಸ್ಟ್ರಾಕ್ಟಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ಸ್ಕಿನ್ನನ್ನು ಆ್ಯಂಟಿ ಏಜಿಂಗ್ ಮಾಡುತ್ತೆ. ಹಾಗೆ ಇದರ ಟೆಕ್ಸ್ಚರ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ನಾನ್ ಗ್ರೀಸಿ, ಬೇಗ ಅಬ್ಸರ್ವ್ ಆಗುತ್ತೆ. ಡೈಲಿ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್. ನಿಮಗೇನಾದರೂ ಈವನ್ ಸ್ಕಿನ್ ಟೋನ್ ಬೇಕಂತ ಅಂದರೆ ಈ ಪ್ರಾಡಕ್ಟನ್ನು ನೀವು ಕೂಡ ಯೂಸ್ ಮಾಡ್ಬೋದು. ಹಾಗೆ ಇದರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಸರ್ಕಲ್ ಇದ್ದರೆ ಕೂಡ ಸ್ಕಿನ್ ಈವನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇರೋದು ಮಮಾಅರ್ತ್ ಅವರ ಬೈ ಡಾರ್ಕ್ ಸರ್ಕಲ್ ಹೈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಈವನ್ ಸ್ಕಿನ್ ಟೋನ್ ಅಂತ ಅಂದರೆ ನಮ್ಮ ಫೇಸಲ್ಲಿ ಕಣ್ಣಿನ ಸುತ್ತ ಕಪ್ಪಾಗಿದ್ರೂ ಕೂಡ ಈವನ್ ಸ್ಕಿನ್ ಟೋನ್ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಕೊಂಬ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ.
ಅದಕ್ಕೋಸ್ಕರ ನಾನು ಒಂದು ಕ್ರೀಮ್ ಜೊತೆಗೆ ಈ ಒಂದು ಐ ಕ್ರೀಮನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಏನೇ ರೀಸನ್ ಇರ್ಬೋದು, ಮೆಲನಿನ್ ಡೆಪಾಸಿಟ್ ಇರ್ಬೋದು, ಸ್ಟ್ರೆಸ್ಸಿಂದ, ಪೊಲ್ಯೂಷನಿಂದ, ಸ್ಲೀಪ್ಲೆಸ್ ನೈಟ್, ಇದೇನೇ ರೀಸನ್ನಿಂದ ನಮ್ಮ ಕಣ್ಣಿನ ಸುತ್ತ ಕಪ್ಪಾಗಿದ್ದರೂ ಕೂಡ ಈ ಒಂದು ಪ್ರಾಡಕ್ಟಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಅದನ್ನು ಕಡಿಮೆ ಮಾಡುತ್ತೆ. ಕುಕುಂಬರ್ ಇರೋದ್ರಿಂದ ನಮ್ಮ ಕಣ್ಣಿನ ಕೆಳಗಿನ ಚರ್ಮನ ಸೂತ್ ಮಾಡುತ್ತೆ, ಹಾಗೆ ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡುತ್ತೆ. ಡೈಸಿ ಫ್ಲವರ್ ಎಕ್ಸ್ಟ್ರಾಕ್ಟ್ ಮೆಲನಿನನ್ನು ರೆಡ್ಯೂಸ್ ಮಾಡೋದ್ರಿಂದ ಕಣ್ಣಿನ ಸುತ್ತ ಬ್ರೈಟ್ನೆಸ್ ಆಗುತ್ತೆ. ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬ್ಲೆಮಿಷಸ್ ಮತ್ತು ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಬೋದು. ನಾನ್ ಗ್ರೇಸಿ ಫಾರ್ಮುಲಾ ಅಂತ ನಿಮಗೆ ಹೇಳಿದೆ, ಯಾವುದೇ ರೀತಿಯಾದಂತಹ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ. ಸೊ ಈ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಬೇಕಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡಬಹುದು. ಮಮಾಅರ್ತ್ ಪ್ರಾಡಕ್ಟ್ಸ್ ಮಮಾಅರ್ತ್ ವೆಬ್ಸೈಟ್ ಹಾಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ. ಜೊತೆಗೆ ನಿಯರೆಸ್ಟ್ ಸ್ಟೋರಲ್ಲಿ ಕೂಡ ಇವಾಗ ಅವೈಲಬಲ್ ಇದೆ. ನೀವೆಲ್ಲಿಂದ ಪರ್ಚೇಸ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ಹಾಗೆ ನನ್ನ ಒಂದು ಕೂಪನ್ ಕೋಡನ್ನು ಯೂಸ್ ಮಾಡೋದ್ರಿಂದ ನಿಮಗೆ 20% ಆಫ್ ಸಿಗುತ್ತೆ. PK2023 ಅಂತ ಹೇಳ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಹಾಗೆ ನಾನಿವಾಗ ಐ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಐ ಕ್ರೀಮ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನನ್ನು ನರಿಷ್ ಮಾಡುತ್ತೆ. ಹಾಗೆ ಇದೊಂದು ಲೈಟ್ ವೆಯ್ಟ್ ಇಂಟೆನ್ಸ್ ಮಾಯಿಶ್ಚರೈಸ್ ಇರುವಂತಹ ಕ್ರೀಮ್, ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ನಾನು ನಿಮಗೆ ಹೇಳಿದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೊಂದು ಬೆಸ್ಟ್ ಏನಪ್ಪ ಅಂದರೆ ಮಮಾಅರ್ಥಲ್ಲಿ ಎವ್ರಿ ಟೈಮ್ ನೀವು ಮಮಾಅರ್ಥಿಂದ ಪ್ರಾಡಕ್ಟ್ಸನ್ನು ಬೈ ಮಾಡಿದಾಗ ಅವರು ನಿಮ್ಮ ಒಂದು ಲಿಂಕ್ ಥ್ರೂ ಒಂದು ಪ್ಲ್ಯಾಂಟನ್ನು ನೆಡ್ತಾರೆ. ಅಂದರೆ 2025 ಅಷ್ಟರೊಳಗೆ 1 ಮಿಲಿಯನ್ ಪ್ಲ್ಯಾಂಟನ್ನು ನೆಡುವಂತಹ ಉದ್ದೇಶ ಅವ್ರಿಗಿದೆ. ನಿಮಗೇನಾದರೂ ಈ ಪ್ರಾಡಕ್ಟ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ಹಾಗೆ ಪ್ರಾಡಕ್ಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಓಕೆನಾ? ಇಲ್ಲಿ ಪ್ರೀತಮ್ ನಾಮಕರಣದ ಡೆಕೋರೇಷನ್ ಎಲ್ಲ ಕೂಡ ಕಂಪ್ಲೀಟ್ ಆಯಿತು. ಸಂಜೆನೆಲ್ಲ ಬಂದು ಮಾಡಿದ್ರು, ಬಟ್ ನಾನು ಆ ಟೈಮಲ್ಲಿ ಬಂದು ಜಸ್ಟ್ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. ಅದಾದಮೇಲೆ ಕಂಪ್ಲೀಟ್ ಆದಮೇಲೆ ಬಂದು ನೋಡೋದಕ್ಕೆ ಆಗಿರಲಿಲ್ಲ. ನಾನು ಮನೆ ಕಡೆನೇ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದ್ರಿಂದ ಅಲ್ಲಿ ಇಲ್ಲಿ ಹೋಗೋಕ್ಕಾಗಲಿಲ್ಲ. ಗೊತ್ತಿರುತ್ತೆ ಆ ಟೈಮಲ್ಲಿ ಒಬ್ಬರೇ ಎಲ್ಲ ಮಾಡೋಕ್ಕಾಗಲ್ಲ. ಅಲ್ಲಿ ಕುಕ್ಕಿಂಗ್ ಬಗ್ಗೆನೂ ಕೂಡ ನಾನು ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಏನೆಲ್ಲ ಅಡುಗೆ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ಡೆಕೋರೇಷನ್ ಕೂಡ ತುಂಬ ಸಿಂಪಲ್ಲಾಗಿ ಮಾಡಿಸಿದ್ವಿ. ಯಾಕೆ ಅಂತಂದರೆ ತುಂಬಾ ಫ್ಲವರ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಸಂಜೆ ಅಷ್ಟೊತ್ತಿಗೆ ಹಾಳಾಗಿಬಿಡುತ್ತೆ, ಒಂದು ಸಂಜೆವರೆಗೂ ಇರುತ್ತೆ. ಆದಷ್ಟು ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ನಮ್ಮ ಬಜೆಟಲ್ಲೇ ನಾವು ಯೋಚನೆ ಮಾಡಿ ಈ ಥರ ಡೆಕೋರೇಷನ್ ಮಾಡಿಸಿದ್ವಿ. ಆ್ಯಂಡ್ ಒಂದು ಮಿಸ್ಟೇಕ್ ಬಂದು ಏನಾಯಿತು ಅಂತ ಅಂದರೆ ಅಲ್ಲಿ ಲೈಟಿಂಗ್ಸ್ ಹಾಕ್ಸ್ಬಾರ್ದಾಗಿತ್ತು. ಅವರು ಲೈಟಿಂಗ್ ಹಾಕಿದ್ರು, ಫೋಟೋಸ್ಗೆ ಅದು ಒಂಥರ ಅಷ್ಟು ಫೋಟೋ ಕ್ಲಾರಿಟಿ ಬರಲಿಲ್ಲ. ಹಿಂದೆನೇ ತುಂಬ ಬ್ರೈಟ್ ಆಗಿಬಿಡ್ತಲ್ಲ, ಸೊ ನಾವು ತುಂಬ ಡಲ್ಲಾಗಿ ಕಾಣಿಸೋ ಹಾಗೆ ಆಯಿತು. ನಮಗೆ ಪೂಜೆ ಟೈಮ್ ಇದ್ದಿದ್ದು 10ರಿಂದ 11 ಗಂಟೆ ಟೈಮ್ ಚೆನ್ನಾಗಿತ್ತು, 11ರಿಂದ 12 ಗಂಟೆ ಟೈಮ್ ಚೆನ್ನಾಗಿತ್ತು. ಸೊ 11ರಿಂದ 12 ಆದರೆ ಊಟದ ಟೈಮ್ ನಿಯರ್ ಆಗುತ್ತೆ, 1 ಅವರಲ್ಲಿ ಪೂಜೆ ಮುಗಿಯುತ್ತೆ. ಸೊ ಗೆಸ್ಟ್ ಎಲ್ಲ ಬರ್ತಾರೆ, ಊಟದ ಟೈಮ್ ಸರಿ ಹೋಗುತ್ತೆ, ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬಿಟ್ಟು ನಾವು 11ರಿಂದ 12 ತೊಗೊಂಡ್ವಿ. ಅದು ಕೂಡ ತುಂಬಾ ಅಟೆಂಡ್ ಮಾಡೋದಕ್ಕೆ ಕಷ್ಟ ಆಗೋಯ್ತು. 11 ಗಂಟೆ ಅಂದ್ರೂ ಕೂಡ ತುಂಬ ಲೇಟ್ ಆಯಿತು. ಹೀಗೆ ಗಡಿಬಿಡಿಯಲ್ಲಿ ಫೈನಲಿ ರೆಡಿಯಾಗಿ ನಾನು ಪೂಜೆಗೆ ಹೋದ್ವಿ. ನಾನು ರೆಡಿಯಾಗಿದ್ದು, ಮೇಕಪ್ ಮಾಡ್ಕೊಂಡಿದ್ದು ಯಾವುದೂ ವಿಡಿಯೋ ಮಾಡಿಲ್ಲ, ಅಷ್ಟು ಕ್ವಿಕ್ಕಾಗಿ ಆಗೋಯಿತು. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಬೇಕಂತ ಅಂದರೆ ನಾನು ಯಾವ ಥರ ಮೇಕಪ್ ಮಾಡ್ಕೊಂಡಿದ್ದೆ ಅಂತ ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ತೀನಿ. ಅದಾದಮೇಲೆ ನಾಮಕರಣದಲ್ಲಿ ಯಾಕೆ ಇವಾಗ ನಾಮಕರಣ ಮಾಡಬೇಕು ಅಂತಂದರೆ, ಒಂದು ಶಾಸ್ತ್ರೋಕ್ತವಾಗಿ ಮಗುಗೆ ನಾಮಕರಣ ಮಾಡೋದು ಮಗುವಿನ ಜಾತಕಕ್ಕೆ ಒಳ್ಳೆಯದು ಅಂತ ಅನಿಸ್ತು ನನಗೆ. ಅಂತಂದರೆ ಅವರು ಪೂಜೆ ಮಾಡಬೇಕಾದ್ರೆ ಅವ್ರು ಹೇಳೋ ಮಂತ್ರ ಆಗಿರ್ಬೋದು, ಅವನಿಗೆ ಮುಂದೆ ಯಾವುದೇ ದೋಷ ಇದ್ರೂ ಎಲ್ಲ ಕ್ಲಿಯರ್ ಆಗೋ ಥರ, ಮತ್ತು ಅವ್ನಿಗೆ ಒಳ್ಳೇದಾಗಲಿ, ನಮ್ಮ ಮನೆ ದೇವರನ್ನು ನೆನಪು ಮಾಡ್ಕೊತ ಎಲ್ಲನೂ ಕೂಡ ಅವರು ಒಂದು ಮಂತ್ರದ ಮೂಲಕ ಹೇಳ್ತಾರಲ್ಲ, ಅದು ತುಂಬ ಮುಖ್ಯ ಅನ್ನಿಸ್ತು. ಸೊ ಹಾಗಾಗಿ ನಾವು ಮಾಡಿಸೋಣ ಅಂತೇಳಿ ಮಾಡಿಸಿದ್ದು. ನಮ್ಮ ಕಡೆನೂ 9 ತಿಂಗಳಿಗೇ ನಾಮಕರಣ ಮಾಡೋದು, 11 ತಿಂಗಳಿಗೆ ತುಂಬ ಕಡಿಮೆನೇ. ಆದರೆ ನಮ್ಗೆ 9 ತಿಂಗಳಲ್ಲಿ ಮಾಡೋದಕ್ಕೆ ಕಷ್ಟ ಆಯಿತು. ಸೊ ಹಾಗಾಗಿ ನಾವು 11 ತಿಂಗಳಿಗೆ ಮಾಡಿಸಿದ್ವಿ. ತುಂಬ ಜನ ಇದನ್ನೇ ಕ್ವಶನ್ ಕೇಳ್ತಾಯಿದ್ರಿ, 11 ತಿಂಗಳಿಗೆ ಯಾರು ನಾಮಕರಣ ಮಾಡಲ್ಲ ಅಂತ. ಮಾಡ್ತಾರೆ. ಪ್ರೀತಮ್ ಕಿವಿಯಲ್ಲಿ ಮತ್ತೆ 3 ಸರಿ ಪ್ರೀತಮ್ ಹೆಸರನ್ನು ಹೇಳಿ ಅಲ್ಲಿಂದ ಜೇನುತುಪ್ಪನ ಚಿನ್ನದ ಉಂಗುರದಲ್ಲಿ ತೇದು 3 ಸರಿ ಅವ್ರಿಗೆ ತಿನ್ನಿಸ್ಬೇಕು. ಫಸ್ಟು ತಂದೆ, ಅದಾದಮೇಲೆ ನಾನು, ಅದಾದಮೇಲೆ ಅವರ ಸೋದರ ಮಾವ, ಹಿಂಗೆ ಹಿರಿಯರು ಆಶೀರ್ವಾದ ಮಾಡ್ತಾ ಅವನಿಗೆ ಅದನ್ನು ಕೊಡ್ಬೋದು. ಸೊ ಹೀಗೆ ನಮ್ಮ ಅಕ್ಕ, ನನ್ನ ಚಿಕ್ಕಮ್ಮನ ಮಗಳು, ಹಾಗೆ ನಮ್ಮಮ್ಮ, ಈ ಥರ ದೊಡ್ಡವರೆಲ್ಲ ಕೂಡ ಮಾಡಿದ್ರು. ಹಾಗೆ ಒಂದು ಕೇಳಬೇಕಂತಂದರೆ ಎಲ್ಲ ವ್ಯೂವರ್ಸ್ಗೂ ಪ್ರೀತಮ್ ತುಂಬಾ ಇಷ್ಟ. ತುಂಬ ಜನ ತುಂಬ ಇಷ್ಟಪಡ್ತೀರ. ಅವನು ಹುಟ್ಟಿದಾಗಿಂದನೂ ಅವ್ನಿಗೆ ಹುಟ್ಟುವಾಗ ಒಂದು ಪ್ರಾಬ್ಲಮ್ ಇದೆ ಅಂತಂದಾಗಲೂ ಕೂಡ ಅವ್ನಿಗೆ ಸಾವಿರಾರು ಜನ ಬ್ಲೆಸ್ ಮಾಡಿದ್ರಿ, ಆಶೀರ್ವಾದ ಮಾಡಿದ್ರಿ. ಇವತ್ತು ಕೂಡ ಈ ಕ್ಷಣದಲ್ಲಿ ನಾನು ಕೇಳೋದು, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ.
ಒಳ್ಳೆ ಮನಸ್ಸಿಂದ ವಿಶ್ ಮಾಡೋರು ನೀವೆಲ್ಲರೂ ಅಂತ ನಾನು ತುಂಬ ಸರಿ ನಂಬಿದ್ದೀನಿ. ನಿಮ್ಮ ಕಮೆಂಟ್ಸನ್ನು ಕೆಲವೊಂದು ಸರಿ ಓದಿದಾಗ ನನ್ನ ಅಕ್ಕ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಎಷ್ಟು ನಿಷ್ಕಲ್ಮಶ ಮನಸ್ಸಿಂದ ನಾವು ಯಾರೋ ವಿಡಿಯೋ ಮಾಡ್ತಾ ನಿಮಗೆ ಹತ್ರವಾಗಿರ್ತೀವಿ. ಬಟ್ ನೀವು ಅಷ್ಟೇ ಒಳ್ಳೆ ಮನಸ್ಸಿಂದ ನಮಗೆ ವಿಶ್ ಮಾಡ್ತೀರಾ. ಸೊ ಅದೇ ವಿಶಸ್ ನನ್ನ ಮಕ್ಕಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಈ ನಾಮಕರಣಕ್ಕೆ ಎಲ್ಲ ವ್ಯೂವರ್ಸ್ನೂ ಕರಿಬೇಕಂತ ಒಂದು ಕ್ಷಣ ಬಂದಿತ್ತು. ಬಟ್ ನಾವು ತುಂಬ ಕಡಿಮೆ ಬಜೆಟಲ್ಲಿ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಟೈಮ್ ಖಂಡಿತ ದೇವ್ರು ನಮಗೆ ಆ ಶಕ್ತಿ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಂತಲೇ ಒಂದು ಇವೆಂಟನ್ನು ಮಾಡೋಣ ಅಂತ ನನ್ನ ಆಸೆ ಇದೆ. ನಿಮ್ಮೆಲ್ಲನೂ ಕೂಡ ನಾನು ಭೇಟಿ ಆಗಬೇಕು. ಆದಷ್ಟು ಬೇಗ ಆಗಲಿ ಆ ದೇವ್ರ ದಯೆಯಿಂದ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಯಾವಾಗ ಅಂತ. ಅದಕ್ಕೆ ಸಾರಿ ಕೇಳ್ತೀನಿ, ಎಲ್ಲರಿಗೂ ಕ್ಷಮಿಸಿ. ಯಾರನ್ನು ಕೂಡ ನಾನು ಇನ್ವೈಟ್ ಮಾಡಿ, ಯಾಕೆಂದರೆ ಕೆಲವೊಂದಿಷ್ಟು ವ್ಯೂವರ್ಸ್ ಕೇಳಿದ್ರು ನೀವು ಕರಿಯಲ್ವಾ ಅಂತ. ಸೊ ಹಾಗಾಗಿ ಅದಾದಮೇಲೆ ಸೋದ್ರ ಮಾವ ಪಾಪನಿಗೆ ಹಾರ ಹಾಕಿ ಪೂಜೆ ಎಲ್ಲ ಆಯಿತು. ಕೊನೆಗೆ ಒಂದು 5-6 ಜನ ಅರಿಶಿನ ಕುಂಕುಮ ಅಕ್ಷತೆ ಆಶೀರ್ವಾದ ಮಾಡಿದಾಗೆ ಮಾಡೋದು. ಮಾಡಿದ ಮೇಲೆ ಆರತಿ ತೆಗೆದುಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡ್ತಾರೆ. ಸೊ ಇದೆಲ್ಲ ಒಂದು ಶಾಸ್ತ್ರೋಕ್ತವಾಗಿ ಮಾಡಿದ್ರೇ ಅದು ಕಂಪ್ಲೀಟ್ ಆಗೋದು. ಅದಕ್ಕೋಸ್ಕರ ನಾಮಕರಣ ಮಾಡಬೇಕು. ನೀವೇನೋ ಈ ಥರ ಎಲ್ಲ ಮಾಡಿ ನಾಮಕರಣ ಮಾಡಿ ತೋರಿಸ್ತೀರಾ, ಇದೇ ಥರ ನಾವು ಮಾಡಬೇಕಂತ. ಇಲ್ಲಿ ಅನಾವಶ್ಯಕ ಖರ್ಚು ನಾವು ಯಾವುದನ್ನು ಮಾಡಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಸರಳವಾಗಿ ಮಾಡ್ಕೊಂಡಿದ್ದೀವಿ. ಆದ್ರೂ ಕೂಡ ಖರ್ಚಾಗುತ್ತೆ. ಈಗಿನ ಕಾಲದಲ್ಲಿ ನಾವು ಹೇಗೆ ಸಿಂಪಲ್ಲಾಗಿ ಮಾಡ್ತೀವಿ ಅಂತ ಅಂದ್ರೂ ದುಡ್ಡು ಖರ್ಚಾಗೇ ಆಗುತ್ತೆ. ಬಟ್ ಐನೋರು ಹೇಳೋ ಪ್ರಕಾರ ಇಷ್ಟೆಲ್ಲ ಖರ್ಚು ಮಾಡಬೇಕು ಅಂತ ಏನಿಲ್ಲ. ಈ ಒಂದು ಏನು ಪೂಜೆ ನಡೀತಲ್ಲ ಅದನ್ನು ಅಚ್ಚುಕಟ್ಟಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ರೂ ಆಗುತ್ತೆ. ದೇವಸ್ಥಾನದಲ್ಲೂ ಕೂಡ ಮಾಡ್ಕೋಬೋದು. ನಿಮ್ಗೊಂದು 20 ಜನಕ್ಕೆ ಊಟ ಹಾಕ್ಸೋಕ್ಕಾಗತ್ತೆ ಅಂತ ಅಂದರೆ ಸಾಕು, ಊಟ ಹಾಕಿಸಿ ಕಂಪ್ಲೀಟ್ ಮಾಡ್ಕೋಬೋದು ನಾಮಕರಣನ. ಅದಾದಮೇಲೆ ಪ್ರೀತಮ್ಗೆ ತೊಟ್ಲು ಶಾಸ್ತ್ರ ಇರುತ್ತೆ. ತೊಟ್ಲಿಗೆಲ್ಲ ಪೂಜೆ ಮಾಡಿ ಮೊದಲು ಗುಂಡು ಕಲ್ಲಿಂದ 2 ಸುತ್ತು ಗುಂಡು ಕಲ್ಲನ್ನು ತೆಗೆದುಬಿಟ್ಟು 3ನೇ ಸುತ್ತಿಗೆ ಮಗುನ ತೊಟ್ಲಿಗೆ ಹಾಕಬೇಕು ಅಂತ. ಯಾಕೆ ಗುಂಡು ಕಲ್ಲನ್ನ ಈ ಥರ ಮಾಡ್ತಾರೆ ಅಂತ ಅಂದರೆ, ಮಗು ಆ ಗುಂಡು ಕಲ್ಲಷ್ಟು ಗಟ್ಟಿಯಾಗಿ ಇರಲಿ ಅಂತ ಹೇಳ್ಬಿಟ್ಟು. ಇದು ಪ್ರಗತಿ ನಾಮಕರಣ ಮಾಡಬೇಕಾ ಹೇಳಿದಂಥ ಮಾತು. ಸೊ ಅದನ್ನು ಹಾಕಿ ಅದಾದಮೇಲೆ ಮಗುನ ಹಾಕಿದ್ರು. ಅದು ಸಣ್ಣ ಪುಟ್ಟ ಕ್ಲಿಪ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಅದಾದಮೇಲೆ ಅಲ್ಲಿ ಫೋಟೋ ತೆಗಿತಾ ಇದ್ದಾರೆ. ಸೊ ಇದಿಷ್ಟು ಬಂದು ನಾಮಕರಣದ ಪೂಜೆ. ಅದಾದಮೇಲೆ ಗೆಸ್ಟ್ ಎಲ್ಲ ಬರ್ತಾರೆ. ತುಂಬ ಖುಷಿ ಆಯಿತು. ಕರೆದಿರೋಂಥ ಅಷ್ಟು ಜನದಲ್ಲಿ ಒಂದು 75% ಎಲ್ಲ ಬಂದಿದ್ದರು. ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದ್ರು, ಕಾರಣಾಂತರಗಳಿಂದ ಬಂದಿರಲ್ಲ ಅಂತ ಅನ್ಕೋತೀನಿ. ಆದರೆ ನಮ್ಗೆ ಕ್ಲೋಸಾಗಿ ಪರ್ಸ್ನಲ್ ಅಂತ ಕರೆದಿದ್ದಂಥ ಎಲ್ಲರೂ ಕೂಡ ಬಂದಿದ್ದಕ್ಕೆ ನನಗೂ ಕೂಡ ಖುಷಿ ಆಯಿತು. ಇವರು ನನ್ನ ನೈಬರ್ಸ್, ನನ್ನ ಫ್ರೆಂಡ್. ನಿಮ್ಗೊಂದ್ಸರಿ ವ್ಲಾಗಲ್ಲಿ ಹೇಳಿದ್ದೆ, ಒಂದು ಸ್ಪೆಷಲ್ ಡಿಶನ್ನು ಕೊಟ್ಟಿದ್ರು ನನಗೋಸ್ಕರ ಅಂತ. ಅದಾದಮೇಲೆ ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮ, ಇವ್ರನ್ನ ಕೂಡ ತುಂಬ ಸರಿ ವ್ಲಾಗಲ್ಲಿ ತೋರಿಸಿದ್ದೀನಿ. ಅವರು ಕೂಡ ಊರಿಂದ ಬಂದಿದ್ದರು. ಅದಾದಮೇಲೆ ಇವರು ನನ್ನ ಫ್ರೆಂಡ್ ಮೇಘನ, ಯೂಟ್ಯೂಬರ್, ಗೊತ್ತಿರ್ತಾರೆ. ಆಮೇಲೆ ತುಂಬ ಸರಿ ನಾನು ಇವ್ರನ್ನ ಪರಿಚಯ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಂದರೆ ತುಂಬ ನಾವು ಫೇಸ್ ಟು ಫೇಸ್ ಮೀಟ್ ಮಾಡಿಲ್ಲ, ಜಸ್ಟ್ ಕಾಲಲ್ಲಿ ಮಾತಾಡ್ತಾ ಇರ್ತೀವಿ. ಸೊ ಇವತ್ತು ಬಂದಿದ್ರಲ್ಲ, ಸೊ ಹಾಗಾಗಿ ಇವರು ಕೂಡ ನನ್ನ ಫ್ರೆಂಡ್ ಮೇಘನ ಅವ್ರು ಕೂಡ ಬಂದಿದ್ದರು. ಅದಾದಮೇಲೆ ನಿಖಿತ್ ಅವರು, ಇವ್ರನ್ನ ನೋಡಿದರೆ ತುಂಬ ಜನ ರೆಕಗ್ನೈಸ್ ಮಾಡಿರ್ತೀರ. ಯಾಕೆ ಅಂತ ಅಂದರೆ ಅವರ ವ್ಲಾಗ್ ನೋಡೋರು ನನ್ನ ವ್ಲಾಗ್ ನೋಡ್ತೀನಿ ಅಂತ ತುಂಬ ಸರಿ ಕಮೆಂಟ್ ಮಾಡಿದ್ರಿ. ಲಾಸ್ಟು ನಿಖಿತ್ ಅವ್ರ ಪಾಪು ನಾಮಕರಣಕ್ಕೆ ಹೋದಾಗ ಎಲ್ಲರಿಗೂ ಗೊತ್ತಾಗಿದೆ ಇವ್ರು ನನ್ನ ಫ್ರೆಂಡ್ ಅಂತ. ಬಟ್ ತುಂಬ ಖುಷಿ ಆಯಿತು. ಇನ್ವೈಟ್ ಮಾಡಿದ್ದಕ್ಕೆ ಫ್ಯಾಮಿಲಿ ಸಮೇತ ಬಂದು ವಿಶ್ ಮಾಡಿ ಮಗುಗೆ ಹೋದರು. ತುಂಬ ಹ್ಯಾಪಿ ಪರ್ಸನ್ ಅಂತ ಹೇಳ್ಬೋದು ನಿಖಿತಾ ಅವ್ರನ್ನ. ಯಾವಾಗಲೂ ನಗ್ನಾಗ್ತಾ ಇರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅವ್ರ ಆ್ಯಕ್ಟಿವ್ನೆಸ್ ನೋಡೋದಕ್ಕೆ ಒಂಥರ ಖುಷಿ ನಮಗೆ. ಯಾವಾಗಲೂ ಅಷ್ಟೇ, ಹೀಗೆ ಇರಬೇಕು ಒಬ್ಬ ಮನುಷ್ಯ ಅಂತ ಅಂದಾಗ. ಅಷ್ಟು ಆ್ಯಕ್ಟಿವ್ ಆಗಿ ಖುಷಿಯಾಗಿದ್ರೇ ನೋಡೋಕ್ಕೂ ಒಂಥರ ಖುಷಿ. ಸೊ ಹಾಗಾಗಿ ಅವರು ಯೂಟ್ಯೂಬಲ್ಲಿ ಇಷ್ಟು ಸಕ್ಸಸ್ಗೆ ರೀಚ್ ಆಗೋದಕ್ಕೆ ಒಂದು ರೀಸನ್ ಅಂತ ನಾನು ಅನ್ಕೋತೀನಿ. ಬಟ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಎಲ್ಲರಿಗೂ ಕೂಡ, ಯಾರೆಲ್ಲ ನಮ್ಮ ಪ್ರೀತಮ್ ನಾಮಕರಣನ ಅಟೆಂಡ್ ಮಾಡಿದ್ರಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಇವರು ಖುಷಿಮಾ, ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರೂ ಕೂಡ ಖುಷಿಯಿಂದ ಊಟ ಮಾಡಿ ಹೊರಟರು. ತುಂಬ ಗಡಿಬಿಡಿಯಲ್ಲಿ ತುಂಬ ಜನನ ವಿಚಾರಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗಾಗಿ ಸಾರಿನೂ ಕೇಳ್ಬೋದು. ಯಾಕೆ ಅಂತಂದರೆ ಒಬ್ಬರು ಇಬ್ಬರು ಅಂತ ಅಂದರೆ ಒಂಥರ ಫಂಕ್ಷನ್ ಅಂದಾಗ ಆದಷ್ಟು ತುಂಬ ಜನ ಅರ್ಥ ಮಾಡ್ಕೋತಾರೆ, ಅವ್ರು ಬ್ಯುಸಿ ಇರ್ತಾರೆ. ಕೆಲವೊಂದು ಸರಿ ನಾವು ಅವ್ರಿಗೆ ಅಂದರೆ ಹೋಗ್ತೀರಾ ಅಂತ ಹೇಳೋದಕ್ಕೂ ಕೂಡ ಟೈಮ್ ಇರೋದಿಲ್ಲ. ಆದಷ್ಟು ನಾವು ಟ್ರೈ ಮಾಡಿದ್ವಿ ಎಲ್ಲನೂ ಮಾತಾಡ್ಸಿದ್ದಕ್ಕೆ, ಎಲ್ಲನೂ ಕೂಡ ಒಳ್ಳೆಯ ರೀತಿಯಾಗಿ ಸೆಂಡ್ ಆಫ್ ಮಾಡೋದಕ್ಕೆ. ಬಟ್ ಕೆಲವೊಂದು ಕಡೆ ಮಿಸ್ಟೇಕ್ ಆಗಿದ್ದರೆ ಸಾರಿ ಅಂತಲೂ ಕೇಳ್ತೀನಿ. ಫೈನಲಿ ನಮ್ಮ ಪ್ರೀತಮ್ ನಾಮಕರಣ ಖುಷಿಯಾಗಿ ಎಂಡ್ ಆಗಬೇಕು ಅಂತ ನನಗಿತ್ತಿತ್ತು. ಹಾಗೆ ಆಯಿತು.
ಸೊ ನಿಖಿತಾ ಅವರು ಅಂದರೆ ಲಾಸ್ಟಲ್ಲಿ ಬಂದರು, ಅವರೇನು ಸ್ಟಾರ್ಟಿಂಗಲ್ಲೇ ಬರಲಿಲ್ಲ. ಒಂದು 3 ಆಗೋಗಿತ್ತು, 2:30 3 ಬಂದಿದ್ದರು. ಸೊ ಹಾಗಾಗಿ ಮನೆಗೂ ಕೂಡ ಬಂದರು. ತುಂಬ ಚೆನ್ನಾಗಿದೆ ಮನೆ, ಅಂದರೆ ಬೆಳಕು ಗಾಳಿಗೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದರು. ಇವರು ನನ್ನ ನೈಬರ್, ಬಟ್ ಇವಾಗ ನಮ್ಮ ನಿಯರ್ ಮನೇಲಿಲ್ಲ, ಬಟ್ ದೂರ ಇದ್ದಾರೆ. ಕರೆದ ತಕ್ಷಣ ಪ್ರೀತಿಯಿಂದ ಬಂದರು, ಖುಷಿ ಆಯಿತು. ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಊಟ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಈ ಕೇಟ್ರಿನವ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ